ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಪ್ರತಾಪ್. ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಸಂಗೀತ. ಬಿಗ್ ಬಾಸ್ ಶೋ ನೋಡ್ತೀರಾ? ಎಸ್ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನನಗೆ ಕಾರ್ತಿಕ್ ಬೆಸ್ಟ್. ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಪ್ರತಾಪ್, ಹೊರ್ತೂರು ಸಂತೋಷ್. ನೋಡ್ತೀರಿ? ಹೌದು. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ? ಹೌದು ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ಸಂಗೀತ ಇಷ್ಟ ಆಗ್ತಾರೆ. ಮತ್ತೆ ಶ್ರುತಿ ಆದಮೇಲೆ ಈಗ ಲೇಡೀಸ್ ಯಾರು ಗೆದ್ದಿಲ್ಲ, ಸಂಗೀತನೇ ಗೆದ್ದಿದೆ. ಯಾರು ಇಷ್ಟ ಆಗ್ತಾರೆ? ನನಗೆ ಕಾರ್ತಿಕ್ ಅವರು. ವಿನಯ್ ಎಲ್ಲರೂ ಇಷ್ಟ ಆಗ್ತಾರೆ. ಯಾರು ಇಷ್ಟ ಆಗ್ತಾರೆ? ಜೋರಾಗಿ ಯಾರು ಇಷ್ಟ ಆಗ್ತಾರೆ? ಯಾರಿಗೆ ಓಟ್ ಹಾಕ್ತೀರಾ ನೀವು? ಯಾರು ಇಷ್ಟ ಆಗ್ತಾರೆ? ಪ್ರತಾಪ್ ಖುಷಿ ಆಗ್ತದೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಪ್ರತಾಪು ಅಲ್ಲಿರೋ ಡ್ರೋನ್ ಪ್ರತಾಪೇ ಅಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ. ಯಾಕಂದರೆ ನೀವು ಬಹುಶಃ ನೋಡಿರ್ಬೋದು, ನೋಡ್ತೀನಿ. ಅವ್ರ ಅಪ್ಪ ಅಮ್ಮ ಬರೋದಕ್ಕಿಂತ ಒಂಥರ ಇದ್ದದ್ದು ವ್ಯಕ್ತಿ ಬಂದಮೇಲೆ ಒಂಥರ ಆಗಿದ್ದಾರೆ. ಸೊ ಡ್ರೋನ್ ಪ್ರತಾಪೇ ಅಲ್ಲ ಅವರು. ಜನ ಅನ್ಬೋದು ಏನೋ ಅನುಕಂಪದ ಮೇಲೆ ಓಟ್ ಹಾಕಿ ಗೆಲ್ತಾನೆ ಅಂತ. ಖಂಡಿತ ಯಾರು ಓಟ್ ಹಾಕ್ಬೇಡಿ ಡ್ರೋನ್ ಪ್ರತಾಪ್ಗೆ. ಅವ್ನು ಡ್ರೋನ್ ಪ್ರತಾಪೇ ಅಲ್ಲ ನನ್ನ ಪ್ರಕಾರ. ಬಿಗ್ ಬಾಸ್ ಶೋ ನೋಡ್ತೀರಿ? ಎಸ್ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನನಗೆ ಕಾರ್ತಿಕ್ ಬೆಸ್ಟ್. ಸೊ ನಿಯತ್ತಾಗಿ ಆಟ ಆಡ್ತೀನಿ ಕಾರ್ತಿಕ್ ಒಬ್ಬರೇ. ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಬೇರೆಯವ್ರು ಏನೋ ಅಂಥ ಪರ್ಫಾರ್ಮೆನ್ಸ್ ಕಾಣ್ತಾ ಇಲ್ಲ. ಸೊ ಕಾರ್ತಿಕ್ ಬೆಸ್ಟು. ಕಾರ್ತಿಕ್ ವಿನ್ ಆಗಬೇಕಂತ. ಕಾರ್ತಿಕ್ ಅವ್ರ ಜೊತೆ ಇದ್ದು ಅವ್ರಿಗೂ ಜಗಳ ಆಡ್ಕೊಂಡು ದೂರ ಆದರು. ಏನಿಲ್ಲ, ಪ್ರೀತಿ ಬಂದಾಗ ಎಲ್ಲರೂ ಸೋಲ್ಬೇಕು. ಡ್ರೋನ್ ಪ್ರತಾಪ್ ಅವ್ರು ಸೋಲಿಲ್ಲ, ಅದಕ್ಕೆ ಅವ್ರ ಮೇಲೆ ಆಡ್ತಾರೆ ಅಷ್ಟೇ. ಡ್ರೋನ್ ಪ್ರತಾಪ್ ಅವ್ರ ಜೊತೆ ಈಗ ಜಗಳ ಆಡ್ತಾವ್ರೆ. ಏನಿಲ್ಲ, ಅವ್ರು ಬುದ್ಧಿ ಹೇಳ್ತಾ ಇದ್ದಾರೆ ಅಷ್ಟೇ. ಜಗಳ ಆಡ್ತಾ ಇರೋದಲ್ಲ, ಬುದ್ಧಿ ಹೇಳ್ತಾ ಇರೋದು. ಚೇಂಜ್ ಆಗು ಅಂತ ಹೇಳಿ ಮಾತಾಡ್ತಾರೆ. ಏನಕ್ಕೆ ರೀ ಮಾತಾಡ್ತಾರೆ? ವಿನಯ್ ಸಂಗೀತ ಅವ್ರು ಯಾವಾಗಲೂ ಜಗಳನೇ ಆಡ್ತಾ ಇರ್ತಾರೆ. ಮತ್ತೆ ಇವಾಗ ಶುರುವಾಗಿದೆ ಜಗಳ. ಈಗ ಕಾಂಪಿಟೇಷನ್ ಅಂದಮೇಲೆ ಜಗಳ ಆಡೋದು ಅದೆಲ್ಲ ಕಾಮನ್ ಅಲ್ವಾ? ಅದರಲ್ಲಿ ಅವ್ರು ಜಗಳ ಆಡ್ತಾರದು ಮಾತ್ರಕ್ಕೆ ಅವ್ರನ್ನೇ ಟಾರ್ಗೆಟ್ ಮಾಡೋದು ತಪ್ಪಾಗುತ್ತಲ್ಲ. ನಮ್ಮ ಕಡೆಯಿಂದ ಈ ಸಲದ ಬಿಗ್ ಬಾಸ್ ಶೋ ಹೇಗಿದೆ ರೀ? ಚೆನ್ನಾಗಿಲ್ಲ ಸರ್. ಯಾಕೆ? ಇಲ್ಲ ಸರ್, ತುಂಬ ವರ್ಷ ಆಗಿದೆ ಈ ಸಲ. ಯಾಕಂದರೆ ಈ 9 ಸೀಸನ್ ನೋಡ್ಕೊಂಡ್ಬಂದು 10 ಸೀಸನ್ ನೋಡಲಿಕ್ಕೆ ತುಂಬ ಬೇಜಾರಾಗ್ತಿದೆ. ಈ ಒಳ್ಳೆ ಕಂಟೆಸ್ಟೆಂಟೇ ಹಾಕಲಿಲ್ಲ ಅವ್ರ ಒಳಗಡೆಗೆ. ಎಲ್ಲರೂ ಜಗಳ ಬರೀ ಜಗಳ. ವಿನಯ್ದು ಬರೀ ಅಗ್ರೆಸಿವ್. ಅವ್ರ ಬಾಯಲ್ಲಿ ತೋರಿಸ್ತಾರೆ, ಬಟ್ ಯಾವ ಆಟನೂ ಆಡ್ತಿಲ್ಲ ವಿನಯ್. ಸೊ ನನ್ನ ಪ್ರಕಾರ ವಿನಯ್ ಆ್ಯಂಡ್ ಸಂಗೀತ ಸೊ ಬೆಸ್ಟ್. ಇಬ್ಬರು ಬಂದರೆ ಹೋಗ್ತೀವಿ. ಸಂಗೀತ ಅವ್ರ ಗುಣನೇ ಎಲ್ಲರ ಜೊತೆ ಜಗಳ ಆಡೋದು ಅಂತ. ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇರೋದ್ರಿಂದ ಆ ಥರ ಅವರು ಯಾರೇ ಸ್ಟ್ರೈಟ್ ಫಾರ್ವರ್ಡ್ಸ್ ಇದ್ರು ಅವರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದೇ ಬರುತ್ತೆ. ಡಬಲ್ಗೆ ಮಾಡೋರ ಹತ್ರ ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ ಅಲ್ವಾ? ಡ್ರೋನ್ ಪ್ರತಾಪ್ ಅಂತದ್ದು ಏನು ತಪ್ಪು ಮಾಡೋದು? ಅವನ ಜೊತೆನೂ ಜಗಳ ಆಡ್ತಾ ಇದ್ದಾರೆ. ಅಲ್ಲಿ ಸೈಲೆಂಟ್ ಗೇಮ್ ಆಡ್ತಿದ್ದಾರೆ, ಮೈಂಡ್ ಗೇಮ್ ಆಡ್ತಿದ್ದಾರೆ. ಸಿಂಪತಿಗೋಸ್ಕರ ಒಂದು ಸೈಡ್ ನೋಡಿದ್ರೆ ಸಿಂಪತಿಗೋಸ್ಕರ ಆ ಥರ ಆಡ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ಈ ಸತಿ ಲೇಡೀಸ್ ವಿನ್ ಆಗಬೇಕಾಗಿರೋ ಸಂಗೀತ. ಗುರುಜಿ ಅವ್ರ ಸ್ಟೇಟ್ಮೆಂಟು, ನಿನ್ನ ತಂದೆ ತಾಯಿ ಜೊತೆ ಹೋಗ್ಬೇಡ, ಮತ್ತೆ ಕೆಟ್ಟವನಾಗ್ತೀಯ, ದೂರ ಇರು ಅಂತೇಳಿ ಹೇಳಿದ್ದಾರೆ. ಒಬ್ಬ ಮಗ 3 ವರ್ಷ ನಂತರ ತಂದೆ ಹತ್ರ ಹೋದ್ರೆ ಹೋಗ್ಬೇಡ ಅಂತಂದ್ರೆ ಏನಂತ ಇದು? ಗುರುಜಿಗಳು ಹೇಳಿದ್ದೆಲ್ಲ ಆಗಿದ್ದಿದ್ರೆ ಇವಾಗ ಯಾಕೆ ಹಿಂಗೆ ಇರ್ತಿತ್ತು ಪ್ರಪಂಚ ಅಲ್ವಾ? ನಂಬೇಕಂತೀರ ನಂಬಾರ್ದಂತೀರ? ನಾನು ನಂಬಲ್ಲ. ಕಷ್ಟ ಬರುತ್ತೆ, ಮಾತು ಬರುತ್ತೆ, ಸಂಸಾರ ಅಂದರೆ ಒಂದು ಹೋಗುತ್ತೆ, ಒಂದು ಬರುತ್ತೆ. ಎಲ್ಲರೂ ಚೆನ್ನಾಗಿ ಬೆರೆಸಬೇಕು, ಅದನ್ನು ಮರಿಬೇಕು, ಮತ್ತು ಅದೊಂದಾಗಬೇಕು. ಹೊರಗಡೆ ಇರುವಂಥ ಫೇಕು, ಈ ಒಳಗಡೆ ಇರುವಂಥ ರಿಯಾಲಿಟಿಗೆ ಏನಾದರೂ ಚೇಂಜಸ್ ಇದೆ ಅಂತೀರಾ? ಯಾರಿಗೆ? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೊರಗಡೆ ಫೇಕ್ ಅಂತೇಳಿ ಏನೆಲ್ಲ ಟ್ರೋಲ್ ಆಗಿತ್ತು ಸರ್. ದೇಶದಲ್ಲಿ ಜನ ಎಲ್ಲರೂ ಫೇಕಲ್ಲೇ ಜೀವನ ಮಾಡ್ತಿದ್ದಾರೆ. ಅದು ಪಾಯಿಂಟ್ ಆಫ್ ನನ್ನ ಪ್ರಕಾರ ಅದು ಪಾಯಿಂಟ್ ಅಲ್ಲ. ಒಬ್ಬ ವ್ಯಕ್ತಿ ಒಳಗಡೆ ಹೋಗಿದ್ದಾನೆ, ಅವನಾಗಿ ಅವನ ಆಟ ಆಡಬೇಕಿತ್ತು. ಬಟ್ ಅವನಾಗ ಅವನ ಆಟ ಆಡಲಿಲ್ಲ. ಬಟ್ ಇಷ್ಟು ದಿನ ನೋಡಿ ಡ್ರೋನ್ ಪ್ರತಾಪ್ ಬೇರೆ, ನಾವು ಮೊನ್ನೆಯಿಂದ ನೋಡ್ತಿರೋ ಡ್ರೋನ್ ಪ್ರತಾಪ್ ಬೇರೆ. ಹಾಗಾಗಿ ಡ್ರೋನ್ ಪ್ರತಾಪ್ ಅಲ್ಲ ಸರ್. ನಾನು ಇನ್ನೊಂದ್ಸಲ ಹೇಳ್ತೀನಿ, ಆ ಪ್ರತಾಪೇ ಅಲ್ಲ ಅವನು. ಸೊ ಅದೆಲ್ಲ ದಿನ ಮಿಸ್ ಮಾಡದೆ ನೋಡ್ತಿದ್ದೀವಿ. ಯಾಕೆಂದರೆ 9 ಸೀಸನ್ ನೋಡ್ಕೊಂಡ್ಬಂದೀವಿ ಅಂತ ನೋಡ್ತಿದ್ದೀವಿ. ಬಟ್ ಈ ಸೀಸನ್ ತುಂಬ ಹರ್ಟ್ ಆಗಿದೆ ಸರ್. ಬೇಜಾರು. 10 ಗಂಟೆಗೆ ಕೆಲವು ಟೈಮ್ 10 ಗಂಟೆಗೆ ಆಫ್ ಮಾಡಿ ಹೋಗಿದ್ದೀವಿ. ಡ್ರೋನ್ ಪ್ರತಾಪ್ ಅವ್ರ ಜೊತೆ ಹೊರಗೋಗಿ ಬಂದರು, ಕಣ್ಣಿಗೆ ಎಫೆಕ್ಟ್ ಆದಾಗ ಅವಾಗಿಂದ ಅಳ್ತಾನೆ ಶುರು ಮಾಡಿದ್ರು. ಇವಾಗ ಕಮ್ಮಿ ಮಾಡಿದ್ದಾರೆ. ಇಬ್ಬರಿಗೆ ಹಿಂಟ್ ಗೊತ್ತಾಯ್ತಾ ಈ ಸಿಂಪತಿ ವರ್ಕ್ ಆಗ್ತಾ ಇದೆ ಅನ್ನೋದು? ಇರ್ಬೋದು. ಪ್ರತಾಪಿಗೆ ಐಡಿಯಾ ಇದೆ, ಸಿಂಪತಿ ವರ್ಕ್ ಆಗುತ್ತೆ. ಈ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅದೇ ಅವರು ಸ್ಟಾರ್ಟಿಂಗಲ್ಲಿ ಓಕೆ ಅವರು ಸ್ಟ್ರೈಟ್ ಆಗಿದ್ರು ಅಂದ್ಕೊಂಡೆ. ಬಟ್ ಬರ್ತಾ ಸಿಂಪತಿಗೋಸ್ಕರ ಆಟ ಆಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಕುಗ್ಗದಂಥ ಹುಡುಗ ಈಗಾಗಲೇ ತಂದೆ ತಾಯಿನ ಬಿಟ್ಟು ಮತ್ತೆ ದೂರ ಮತ್ತೆ ಯಾಕೆ ದೂರ ಇರಬೇಕು? ಏನೋ ಗಂಡಾಂತರ ಇದೆ ಅಂತೀರಿ ಅವನಿಗೆ? ಇದೆ ನೋಡೋಣ. ಗಂಡಾಂತರ ಇದ್ದ ಈಗ ರಾಜ್ಕುಮಾರ್ ಹೋಗಿದ್ದಂದ್ರೆ ಬಿಡಿಸ್ಕೊಂಬಂದ್ರೆ ಯಾರ್ಯಾರು ಬಿಡಿಸ್ಕೊಂಡ್ಬಂದ್ರು? ಯಾಕೆ ಸುಮ್ಮನಾದ್ರು? ಮತ್ತೆ ಯಾವುದು ಸ್ವಾಮೀಜಿಗಳೇನು ಹೇಳಲೇ ಇಲ್ಲ. ಡ್ರೋನ್ ಪ್ರತಾಪ್ ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಗುರುಜಿ ಅವ್ರ ಎಪಿಸೋಡ್ ನೋಡಿದ್ರಾ? ನಿನ್ನೆ ಮೊನ್ನೆ ಎಪಿಸೋಡು
ತಂದೆ ಜೊತೆ ಹೋಗಬಾರ್ದು, ನಿಮ್ಮ ಫ್ಯಾಮಿಲಿ ಜೊತೆ ಇರಬಾರ್ದು ನೀವು ಅಂತೇಳಿ ಹೇಳಿದ್ದಾರೆ. ಇದ್ರೆ ಮತ್ತೆ ಕೆಟ್ಟದಾಗುತ್ತೆ, ನೀನು ದೂರನೇ ಇರಬೇಕು ಅಂತ ಹೇಳಿಬಿಟ್ರು. ನಾನೊಂದು ಮಾತು ಹೇಳ, ತಂದೆ ತಾಯಿ ಬಿಟ್ಟು ಯಾವ ಮಕ್ಕಳು ಚೆನ್ನಾಗಿರ್ತಾರಂತ ಹೇಳಿ ನೋಡೋಣ. ಆ ಗುರುಜಿಗೆ ನಾನು ಮಾತಾಡ್ತೀನಿ. ನಿನ್ನೆ ಬಂದಾಗ ತಂದೆ ತಾಯಿ ಬದುಕೋದೇ ಮಕ್ಕಳಿಗೋಸ್ಕರ ಅಂದಮೇಲೆ ತಂದೆ ತಾಯಿ ಬಿಟ್ಟು ಅದು ಹೆಂಗೆ ಮಕ್ಕಳನ್ನ ಇದು ಮಾಡ್ತಾರೆ? ಅವರಪ್ಪ ಏನೇ ದೂರ ಇಟ್ಟಿದ್ರು ಅವ್ರ ಮನಸ್ಸಲ್ಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಮಕ್ಕಳು ನನ್ನ ಮಗ ಸರಿ ದಾರಿಗೆ ಬರಲಿ ಅಂತ ಇಟ್ಟಿದ್ದಾರೆ ಹೊರತಾಗ ಅವನಿಗೆ ಕೆಟ್ಟದಾಗಲಿ ಅಂತ ಇಟ್ಟಿಲ್ಲ ಅಲ್ವಾ? 3 ವರ್ಷ ದೂರ ಇದ್ದಂಥವ್ರಿಗೆ ಒಬ್ಬ ಜ್ಯೋತಿಷಿ, ಒಬ್ಬ ಗುರುಜಿ ಬಂದು ಮತ್ತೆ ನೀನು ದೂರ ಇರಬೇಕು, ತಂದೆ ಜೊತೆ ಹೋಗಿ ನೀನು ಫ್ಯಾಮಿಲಿ ಜೊತೆ ಹೋಗಿ ಏಸಿಗೆ ಆಗ್ತೀಯಾ, ದೂರ ಇದ್ದು ಒಳ್ಳೆಯವನಾಗ್ತೀಯ ಅಂತ. ಒಂದು ನಿಮಿಷ, ಹಾಗಾದ್ರೆ ಹೇಳ್ಬಿಡ್ತಾರೆ ನಿಮ್ಮ ತಾಯಿನ ಕೊಲೆ ಮಾಡಿ, ನಿಮ್ಮ ತಂದೆನೇ ಕೊಲೆ ಮಾಡಿ ಉದ್ಧಾರ ಆಗ್ತೀರಾ ಅಂತ ಅವಾಗ ಮಾಡ್ತೀರಾ? ಹಾಗಾದ್ರೆ ಅಲ್ಲ, ನಾನು ಅವ್ರನ್ನ ಕೇಳ್ತಾ ಇದ್ದೀನಿ, ಮಾಡ್ತಾರಾ? ಈಗ ಒಬ್ಬ ತಾಯಿ ಹೋಗ್ಬಿಟ್ಟು ನಿನ್ನ ಮಗನ ಸಾಯಿಸಿ ಅಂತಾರೆ, ಸಾಯಿಸಕ್ಕಾಗುತ್ತಾ? ತಾಯಿ ಬೇಕಾದ್ರೆ ಜೀವ ಬಿಡ್ತಾಳೆ, ಮಕ್ಕಳು ಇದು ಮಾಡಲ್ಲ ಅಲ್ವಾ? ಹಂಗೇನೆ ಮಕ್ಕಳಿಗೂ ಅದೇ ಪ್ರೀತಿ ಕೊಟ್ಟು ಸಂಸ್ಕಾರ ಕೊಟ್ಟು ಬೆಳೆಸಿರ್ತಾರೆ ಅಲ್ವಾ? ಕೆಲವು ಮನೆ ಸಂಸ್ಕಾರ ಇಲ್ಲದೆ ಇರ್ಬೋದು, ಆದಷ್ಟು ಇಂಡಿಯಾದಲ್ಲಿ ತಾಯಿ ಆದಳು ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿರ್ತಾಳೆ. ಸೊ ಹಂಗಿದ್ದಾಗ ತಂದೆ ತಾಯಿ ಬಿಟ್ಟು ಯಾರು ದೂರ ಇದ್ದರೂ ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಜ್ಯೋತಿಷ ನಂಬೇಕಂದ್ರೆ ನಂಬಾರ್ದು ಅಂತಿರೋದು. ಮೂಢನಂಬಿಕೆ ಬೇಡ, ನಂಬಿ ದೇವ್ರನ್ನ ನಂಬಿ ಎಲ್ಲರೂ ಹೇಳಿದ್ದನ್ನು ಮಾಡ್ಕೊಂಡು ಹೋದ್ರೆ ಬರೋದು ಸಂಬಳದಲ್ಲಿ ಊಟ ಮಾಡ್ತೀರಾ ನೀವು, ಅವ್ರು ಹೇಳಿದ್ದನ್ನು ಮಾಡ್ಕೊಂಡು ಹೋಗ್ಬೋದು. ಈ ಮೊನ್ನೆ ಗುರುಜಿ ಅವ್ರು ಬಂದಿದ್ದ ಎಪಿಸೋಡ್ ನೋಡಿದ್ರೆ ನೋಡಿದ್ರಾ? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಒಂದು ಗಂಡಾಂತರ ಇದೆ, ನೀವು ತಂದೆ ತಾಯಿ ಜೊತೆ ಹೋಗಬಾರ್ದು ಅಂತ ಹೇಳಿದ್ರು. ಇದು ಚೆನ್ನಾಗಿದೆಯಾ ಅಂತ? ನನ್ನ ಪ್ರಕಾರ ಜ್ಯೋತಿಷಿ ಹೇಳೋರೆಲ್ಲ ಸತ್ಯ ಆಗೋ ಆಗಿದ್ರೆ ದೇಶ ಹೆಂಗೆಂಗೋ ಆಗಿರುತ್ತೆ ಸರ್. ಹಾಗಾಗಿ ನಾನು ಅನ್ಕೊಂಡು ಅವ್ರು ಅಡ್ವರ್ಟೈಸ್ಮೆಂಟ್ಗೆ ಬಂದಿದ್ರು, ಯಾಕಂದರೆ ಅವ್ರಿಗೆ ನೆಕ್ಸ್ಟ್ ಶೋ ಸ್ಟಾರ್ಟ್ ಆಗ್ತಿದೆ 9 ಗಂಟೆಗೆ, ಬಹುಶಃ ತೋರಿಸ್ಕೊಳಕ್ಕೆ ಬಂದಿದ್ದಾರೆ ಅಷ್ಟೇ. ಬಟ್ ಹಂಗೆ ಮಾಡೋಂಗಿದ್ರೆ ದೇಶ ಹೆಂಗೆಂಗೋ ಮಾಡ್ಬೋದು. ಹಾಗಾದ್ರೆ ಜ್ಯೋತಿಷ ತಪ್ಪಂತೀರಾ? ಖಂಡಿತ ತಪ್ಪು. ಗುರುಜಿಗಳು ಹೇಳಿದ ಮಾತು ಅಲ್ಲ. ಒಬ್ಬ ಹುಡುಗ ಈಗಾಗಲೇ 3 ವರ್ಷ ಬಿಟ್ಟಿರೋಂತನಿಗೆ ತಪ್ಪಲ್ವಾ ಸರ್? ತಂದೆ ಮತ್ತೆ ತಾಯಿನ ಫ್ಯಾಮಿಲಿನ ಬಿಟ್ಟು ಇರೋಂಥ ಹುಡುಗನಿಗೆ ನೀನು ಮತ್ತೆ ಹೋಗ್ಲೇಬೇಡ ಅಂತ ಹೇಳೋದು ದೊಡ್ಡ ತಪ್ಪು. ನಾವು ಹೇಳೋದು, ನಾವು ಅದನ್ನ ಹೇಳ್ದಾಗೆ TV ಆಫ್ ಮಾಡಿ ರಾತ್ರಿ ಮಲ್ಕೊಂಡಿದ್ದೀವಿ. ತಪ್ಪು. ಜ್ಯೋತಿಷಿ ಆದವರು ಒಂದು ಸಮಾಧಾನವಾಗಿ ಮಾತು ಹೇಳಬೇಕು. ಇಲ್ಲಪ್ಪ ಈ ಥರ ಪರಿಸ್ಥಿತಿ ಇದೆ, ನೀವು ಚೇಂಜ್ ಮಾಡ್ಕೊಂಡು ನೀನು ಹೋಗ್ಬೇಕು, ನೀನು ಹೋಗ್ಲೇಬೇಡ, ಹೊರದೇಶಕ್ಕೆ ಹೋಗು ಅಂದರೆ ತಂದೆ ತಾಯಿಯಿಂದ ದೂರ ಮಾಡೋದಲ್ವಾ? ನೀನು ತಂದೆ ತಾಯಿ ಜೊತೆ ಇದ್ರೆ ಏಸಿಗೆ ಆಗ್ತೀಯ, ದೂರ ಇದ್ರೆ ಒಳ್ಳೆಯವನಾಗ್ತೀಯ ಅನ್ನೋದು ಗಂಧ ಆಗ್ತೀಯಾ ಅಂತ ಹೇಳೋದು ತುಂಬಾ ತಪ್ಪು, ನನ್ನ ಪ್ರಕಾರ ತಪ್ಪು. ಇಲ್ಲ ಪರಿಸ್ಥಿತಿ ಹಿಂಗಿದೆ ಅಪ್ಪ, ಸ್ವಲ್ಪ ದಿನ ಮಟ್ಟಿಗೆ ಹಿಂಗಿದ್ದು ಹಿಂಗೆ ಹೋಗು ಅಂತ ಅವ್ರು ಹೇಳ್ಬೋದಾಗಿತ್ತು. ಆ ಮಾತನ್ನ ಮರೆಮಾಚಿ ಹೇಳ್ಬೋದಾಗಿತ್ತು. ಬಟ್ ತಪ್ಪು ಮಾಡಿದ್ರು ಅವರು. ಬಟ್ ಆಗ ಹೇಳ್ದಲ್ಲ, ಅವ್ರು ಹೇಳಿದ್ಮೇಲೆ ನಾವು ಆಫ್ ಮಾಡ್ಬಿಟ್ಟು ಹೋಗಿ ಮಲ್ಕೊಂಡಿದ್ದೀರ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರಮ್ಮ? ಸುದೀಪ್ ಸರ್ ನನಗೆ ಇಷ್ಟನೇ. ತುಂಬ ಸಣ್ಣ ಆಗ್ತಿದ್ದಾರೆ, ಊಟ ಮಾಡಬೇಕು, ಹೊಟ್ಟೆ ತುಂಬ ಇಲ್ಲ. ಸುದೀಪ್ ಸರ್ ತುಂಬ ಡಯಟ್ ಮಾಡ್ತಾ ಇದ್ದಾರೆ, ಮುಖ ನೋಡೋಕ್ಕಾಗ್ತಾ ಇಲ್ಲ. ಡ್ರೆಸ್ ಮೇಲೆ ಅವ್ರಿದ್ದಾರೋ ಅವ್ರ ಮೇಲೆ ಡ್ರೆಸ್ ಇದ್ದಾರೋ ಅನ್ನಂಗೆ ಕಾಣಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ತುಂಬ ಒಳ್ಳೆ ಮನುಷ್ಯ, ಇಷ್ಟ ಆಗುತ್ತೆ ಅವ್ರು. ಫೈನಲ್ ಯಾರು ಗೆಲ್ತಾರಂತೀರ? ನನಗೆ ಸಂಗೀತನೇ ಗೆಲ್ಲಬೇಕು ಅಷ್ಟೇ. ನಾನು ಇನ್ನೊಬ್ರಿಗೆ ಚಾನ್ಸ್ ಕೊಡಕ್ಕೆ ಹೋಗೋದೇ ಇಲ್ಲ, ಸಂಗೀತನೇ. ಈ ಸಲ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರಂತೀರಿ? ಯಾರು ಕಳಿಸ್ತೀರಾ? ನೋಡ್ಬೇಕು ಸರ್, 2-3 ವಾರದಿಂದ ನಾನು ನೋಡೇ ಇಲ್ಲ ಬಿಗ್ ಬಾಸ್. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಹೇಮಾ. ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮೇಡಮ್, ಬಿಗ್ ಬಾಸ್ ಶೋ ನೋಡ್ತೀರಾ? ಹೌದು, ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ಸಂಗೀತ ಇಷ್ಟ ಆಗ್ತಾರೆ. ಮತ್ತು ಶ್ರುತಿ ಆದಮೇಲೆ ಈಗ ಲೇಡೀಸ್ ಯಾರು ಗೆದ್ದಿಲ್ಲ, ಸಂಗೀತನೇ ಗೆಲ್ಲಬೇಕು. ಸಂಗೀತ ಯಾವಾಗಲೂ ಗಂಡು ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಂಡು ಯಾರು ಟಾಪಲ್ಲಿ ಇರ್ತಾರೆ ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡು. ವಿನಯ್ ಅವರು ಅಷ್ಟೊಂದು ರಾಶಾಗಿ ಆಡಿದ್ರೆ ಯಾರನ್ನ ತಾನೇ ಬಿಡೋಕ್ಕಾಗುತ್ತೆ? ನಿಮ್ಮನ್ನು ನಾನು ಏಕವಚನದಲ್ಲಿ ಮಾತಾಡ್ಬಿಟ್ರೆ ನೀವು ಬಿಟ್ಬಿಡ್ತೀರಾ? ಇವಾಗ ಬಿಡ್ತೀರಾ? ಸ್ವಾಭಿಮಾನ ಎಲ್ರಿಗೂ ಮುಖ್ಯ. ಹೆಣ್ಣು ಅಷ್ಟು ಮಾತ್ರ ಮಾತಾಡೋದು ತುಂಬ ಒಳ್ಳೆಯದು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಬೆಸ್ಟ್ ಸರ್, ಐ ಲವ್ ಸುದೀಪ್ ಸರ್. ಓಕೆ, ಚೆನ್ನಾಗಿ. ಅದೇ ನಾನು ಯಾವಾಗಲೂ ಕ್ವಶನ್ ಕೇಳ್ತೀನಿ, ಎಲ್ಲರೂ ಕ್ವಶನ್ ಮಾಡ್ತಾರೆ, ವಿನಯ್ ಯಾಕೆ ಕ್ವಶನ್ ಮಾಡ್ತಿಲ್ಲ? ಎಲ್ರಿಗೂ ಕ್ಲಾಸ್ ತಗೋತಾರೆ. ಸುದೀಪ್ ಸರ್, ನನ್ನ ಕಡೆಯಿಂದ ಒಂದು ಪರ್ಸ್ನಲ್ ಕ್ವಶನ್ ಸರ್, ದಯವಿಟ್ಟು ವಿನಯ್ಗೂ ಸಹ ನೀವು ಕ್ವಶನ್ ಕೇಳಿ ನನ್ನ ಕಡೆಯಿಂದ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಪುಷ್ಪ ಅಂತ ಹೇಳಿ ಸರ್. ಥ್ಯಾಂಕ್ ಯು ಮೇಡಮ್. ಸೂಪರ್. ಒಬ್ಬ ತಂದೆ ತಾಯಿ ದೂರ ಮಾಡುವಂಥ ಜ್ಯೋತಿಷ್ ಯಾಕೆ ಬೇಕು? ಒಂದು ಮಾತು ಹೇಳ್ತೀನಿ, ಅಟ್ಲೀಸ್ಟ್ ನೀನು ಈ ಕೆಲಸ ಮಾಡಬೇಡ, ಬೇರೆ ಕೆಲಸ ಮಾಡೋದಿಲ್ಲ, ನಾನು ಓಕೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ. ತಂದೆ ತಾಯಿಯಿಂದನೇ ದೂರ ಇರೋನು ಅದೇ ಗುರುಜಿ. ಅದು ಯಾವ ಥರ ಗುರುಜಿ, ಅದು ಯಾವ ಥರ ದೀಕ್ಷೆ ಪಡ್ಕೊಂಡಿದ್ದಾರೆ ಅವರು, ಹೌದಲ್ವಾ? ಅವರಿಗೆ ದೀಕ್ಷೆ ಕೊಟ್ಟರಲ್ಲ, ಆ ಗುರುಜಿ ಏನು? ಅವ್ರ ಗುರುಜಿನೇ ಇರೋ ತಂದೆ ತಾಯಿ ಬಿಟ್ಟು ಕರ್ಕೊಂಬಂದಿದ್ರಾ? ಆ ಗುರುಜಿನ ತಂದೆ ತಾಯಿಯಿಂದ ದೂರ ಇದ್ದಾರಾ? ಯಾವುದು ಜಗಳ ಇರಲಿ, ಬಿಗ್ ಬಾಸಲ್ಲಿ ಸೋಲು ಗೆಲುವು ಗೆಲ್ಲಿಬೇಕನ್ನೋ ಕಾಂಪಿಟೇಷನ್ ಓಕೆ, ಬಟ್ ಈ ತಂದೆ ತಾಯಿಯಿಂದ ದೂರ ಇರೋನ ಮಾತಿದೆಯಾ ನೋಡಿ, ಇದು ದೊಡ್ಡ ಮೋಸ. ಅವಾಗ ಡ್ರೋನ್ ಪ್ರತಾಪ್ ಅವ್ರು ಅಳ್ತಾ ಇದ್ರು, ಈಗಲೇ 3 ವರ್ಷ ಬಿಟ್ಟಿದ್ದಾರೆ ಮತ್ತೆ. ಅದು ಅವರು ಆಟ ಆಡೋದ್ರಲ್ಲಿ ನಾನು ಅದು ಬಿಗ್ ಬಾಸಿಂದ ದೂರ ಇಟ್ಟು ಮಾತಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ತಂದೆ ತಾಯಿಯಿಂದ ದೂರ ಇದ್ದು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ ಅಂತ ನಾನು ಹೇಳ್ತೀನಿ. ಈಗ ಭಾಳಷ್ಟು ಜನ ಗುರುಜಿ ಅವರ ವಿರುದ್ಧನೇ ಮಾತಾಡ್ತಾ ಇದ್ದಾರೆ. ತಂದೆ ತಾಯಿ ಬಿಟ್ಟು ಇರುವಂಥದ್ದು ಇದು ಯಾವ ರೀತಿಯಲ್ಲಿ ಬರುತ್ತೆ ಅಂತ. ಹೌದಲ್ಲ, ನಾವು ಚಿಕ್ಕ ಮಗು ಇದ್ದಾಗಿನ ನನ್ನ ಮಗ ಹಿಂಗೆ ಇರಬೇಕು, ನನ್ನ ಮಗಳು ಹೀಗೆ ಇರಬೇಕು, ಇದೇ ದಾರಿಲಿ ಹೋಗ್ಬೇಕು ಅಂತೀವಿ. ಅಂಥ ಮಕ್ಕಳನ್ನೇ ಒಬ್ಬ ಗುರುಜಿ ಬಂದು ದೂರ ಮಾಡೋದಾದ್ರೆ ನಾವು ಹೇಗೆ ಸಾಕಬೇಕು? ಗುರುಜಿ ಹತ್ರನೇ ಹುಟ್ಟಿದ ತಕ್ಷಣ ಬಿಟ್ಬಿಡೋಣ ಅಲ್ವಾ? ತಂದೆ ತಾಯಿಯಿಂದ ದೂರ ಮಾಡ್ಬಿಡ್ಲಿ, ಅಕ್ಕ ತಂಗಿಯರಿಂದ ದೂರ ಮಾಡಲಿ, ಅದನ್ನ ಸಂಸ್ಕಾರ ಅಂತಾರ.
ಎಸ್ ಅಂತಾರ ಸರ್ ಹೇಳಿ ನೋಡೋಣ. ನೀವು ಅಪ್ಪ ಅಮ್ಮನ ಜೊತೆ ಬೆಳೆದಿದ್ದೀರಾ, ಇದು ಸಂಸ್ಕಾರನಾ? ಅಲ್ಲ ಅಲ್ಲಪ್ಪ. ಇಲ್ಲ ಅಲ್ವಾ? ಜ್ಯೋತಿಷ ಅಂತ ದೇವರು ಎಲ್ಲರ ಜೊತೆ ಒಳ್ಳೇದಾಗಿರ್ಬೇಕು, ತಂದೆ ತಾಯಿನ ಕಾಪಾಡಬೇಕು. ಹೇಳಿರೋದು ಏನ್ ಗೊತ್ತಾ, ದೇವರಿಗಿಂತ ದೊಡ್ಡವರು ತಾಯಿ ತಂದೆ ಅಂತ ಹೇಳಿದಾನೆ ಅಂತ ಭಗವಂತನೇ ಹೇಳಿರ್ಬೇಕಾದ್ರೆ ಯಾವ ಜ್ಯೋತಿಷ್ಯ? ಎಲ್ಲರೂ ಹೇಳ್ತಾರೆ ನೀವು ದೇವ್ರಿಗೆ ಕೈ ಮುಗಿದೆ ಇದ್ರು ಪರವಾಗಿಲ್ಲ, ತಂದೆ ತಾಯಿ ನಮಸ್ಕಾರ ಮಾಡ್ಕೊಂಡೋಗಿ ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ. ದೇವ್ರಿಗೆ ಹೇಳೋಕ್ಕಿಂತ ಮುಂಚೆ ತಂದೆ ತಾಯಿ ಅಂತ ಹೇಳ್ತಾರೆ. ಯಾಕಂದ್ರೆ ತಂದೆ ತಾಯಿ ದೇವ್ರ ಸ್ಥಾನ ಕೊಟ್ಟು ಈಗ ಅದೇ ತಂದೆ ತಾಯಿಯಿಂದ ದೂರ ಇರುವಂಥದ್ದು. ಅಂದ್ರೆ ನೀವು ದೇವರಿಂದನೇ ದೂರ ಇರಿ ಅಂತ. ನಿಮಗೆ ಜೀವ ಕೊಟ್ಟು ಎಲ್ಲ ಅನ್ನ ಬಟ್ಟೆ ಎಲ್ಲ ಕೊಟ್ಟು ಬೆಳೆಸಿರೋರಿಂದ ದೂರ ಇರಿ ಅನ್ಬೇಕಾದ್ರೆ ಸೊ ಗ್ರೇಟ್ ಸರ್ ಅವರು. ಡ್ರೋನ್ ಪ್ರತಾಪ್ ಅವ್ರಿಗೆ ಏನೇನು ಹೇಳ್ತೀರಾ ನೇರವಾಗಿ ಹೇಳ್ಬೇಕಾದ್ರೆ? ನಾನು ಡ್ರೋನ್ ಪ್ರತಾಪ್ ನೇರವಾಗಿ ಹೇಳ್ಬೇಕಂದ್ರೆ ನೀವು ತಂದೆ ತಾಯಿ ಜೊತೆ ಆದಷ್ಟು ಏನೇ ಮಿಸ್ಕಮ್ಯುನಿಕೇಶನ್ ಆಗಿರ್ಬೋದು, ತಪ್ಪಾಗಿರ್ಬೋದು, ತಂದೆ ತಾಯಿ ಕ್ಷಮಿಸ್ತಾ ಇರೋವಂಥವ್ರು ಯಾವ ತಂದೆ ತಾಯಿನೂ ಇರಲ್ಲ. ಈ ಒಳ್ಳೆ ದಾರಿಗೆ ಬರಲಿ ಅಂತ ಹೇಳಿರ್ತಾರೆ ಹೊರತಾಗಿ ನಿಮಗೆ ಕೆಟ್ಟದಾಗಲಿ ಅಂತ ಯಾವ ತಂದೆ ತಾಯಿನೂ ಬಯಸೋದಿಲ್ಲ ಅಲ್ವಾ? ನೀವು ಹೋಗಿ ಅವ್ರನ್ನ ಕ್ಷಮೆ ಕೇಳಿದ್ರೆ ಕ್ಷಮಿಸಿದ್ದಾರೆ, ಜೊತೆ ಆಗಿದ್ದಾರೆ. ಆಗಿದ್ಮೇಲೆ ಯಾವ ತಂದೆ ತಾಯಿ ತಾನೇ ಮಗನ ದೂರ ಇಡ್ತಾರೆ? ಯಾವ್ದೋ ಗಂಡಾಂತರ ಇದೆ, ಅದು ಇದೆ ಅಂತ ಅನ್ನೋದು. ಗಂಡಾಂತರಲ್ಲ, ಮಗನಿಗೆ ಏನಾದ್ರು ಆದ್ರೆ ತಂದೆ ತಾಯಿ ಜೀವ ಕೊಟ್ಟು ಕಾಪಾಡ್ತಾರೆ. ಯಾರು ಬಂದು ಕಾಪಾಡಲ್ಲ ಸರ್. ಸ್ವಾಮೀಜಿ ಬಂದು ಕಾಪಾಡ್ತಾರ, ಜೀವ ಕೊಡ್ತಾರ ಅವರು. ಈಗ ಸರಿ ಅವ್ರಿಗೇನೋ ಆಯ್ತು, ಒಂದು ಕಿಡ್ನಿನೋ ಒಂದು ಏನೋ ಬೇಕು, ತಾಯಿ ಕೊಡೋಕೆ ರೆಡಿ ಇರ್ತಾಳೆ, ತಂದೆ ಕೊಡೋಕೆ ರೆಡಿ ಇರ್ತಾಳೆ, ಸ್ವಾಮೀಜಿ ಬಂದು ಕಿಡ್ನಿ ಕೊಡ್ತಾರ? ಇಲ್ಲ ಅಲ್ವಾ? ಅದನ್ನ ಅರ್ಥ ಮಾಡ್ಕೋಬೇಕು ಸರ್ ಫಸ್ಟು. ಫೈನಲ್ ಗೆಲ್ಲೋದು ಯಾರಂತೀರಾ? ಫೈನಲ್ ಸಂಗೀತ ಅಂತ ನನ್ನ ಒಪಿನಿಯನ್. ನೋಡೋಣ, ನೋಡ್ಬೇಕಲ್ವಾ? ಯಾವಾಗ ಯಾರು ಡಬಲ್ಗೆ ಮಾಡ್ತಾರಂತ ಗೊತ್ತಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ ಸರ್? ಸೂಪರ್ ಆಗಿ ಹೇಳಿ ಸರ್. ಅವ್ರ ಬಗ್ಗೆ ಮಾತಾಡೋದಕ್ಕೆ ಒಳ್ಳೆ ಇಲ್ಲ ಬಿಡಿ. ಪ್ರತಿ ವಾರದ ಪಂಚಾಯತಿ ಸಕ್ಕದ ಮಾಡ್ತಾರೆ ಅವ್ರು. ಯಾರು ಇವ್ರ ಮೇಲೂ ಅದೆಲ್ಲ ಏನು ತಪ್ಪಿದೆ ಅದನ್ನ ಕರೆಕ್ಟಾಗಿ ಹೇಳ್ತಾರೆ. ಅದು ಎಷ್ಟು ನೀಟಾಗಿ ಹೇಳ್ತಾರೆ ಅಂದರೆ ಇಟ್ಲಾಗ ಹರ್ಟ್ ಆಗಿದ್ರು ಅದು ಆಗದೆ ಇರೋ ಥರ ಮ್ಯಾನೇಜ್ ಮಾಡಿ ಹೇಳ್ತಾರಲ್ಲ, ಅದಕ್ಕೆ ತುಂಬ ಗ್ರೇಟ್ ಅಂತ ಹೇಳ್ತೀನಿ ಸುದೀಪ್ ಸರ್. ನಾನು ವಿನಯ್ ಅವ್ರ ಬಗ್ಗೆ ಏನಂತೀರಾ? ವಿನಯ್ ಅವರು ಓಕೆ, ಸ್ಟಾರ್ಟಿಂಗಲ್ಲಿ ಒಂದು ಗತ್ತಿತ್ತು, ಆಡ್ತಾ ಇದ್ರು, ಬರ್ತಾ ಆ ಗತ್ತನ್ನೇ ಮಿಸ್ ಇದು ಮಾಡ್ಕೊಳಂಗೆ ಮಾಡ್ತಾ ಇದ್ರು. ಅದು ತಪ್ಪಲ್ವಾ? ಇಡೀ ಮನೆಯಲ್ಲಿರುವಂಥ ಸ್ಪರ್ಧಿಗಳೆಲ್ಲ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ. ಇದು ಹೆಂಗ್ ಗೊತ್ತಾ, ತನ್ನ ಕಂಟ್ರೋಲ್ಗೆ ಎಲ್ಲರೂ ಇರ್ಬೇಕನ್ನೋದು ತಪ್ಪು. ಹೆಣ್ಮಗಳಾಗಲಿ ಗಂಡು ಮಗಳಾಗಲಿ ಎಲ್ಲರ ಮೇಲೂ ರೇಗಾಡೋದು ಅದು ತಪ್ಪು. ಅದು ತಪ್ಪಲ್ವಾ? ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರಾ? ಯಾರು ಹೋಗ್ಬೇಕಂತೀರಾ? ಗೊತ್ತಾಗ್ತಾ ಇಲ್ಲ ಸರ್, ಹೆಲ್ಮೆಟ್ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಪಾಪ ಎಲ್ಲರೂ ಆಟ ಆಡ್ತಿದ್ದಾರೆ, ನಾವೊಂದು ಹೇಳ್ಬಿಟ್ಟು ಅವ್ರಿಗೆ ಹರ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ನಾನು ಗುರುಜಿ ಅವ್ರ ಬಗ್ಗೆ ಮಾತಾಡಿರೋದು ಮಾತ್ರ ಖಂಡಿತವಾಗ್ಲೂ ನಂಗೆ ತುಂಬಾನೇ ಕೋಪನೂ ಇದೆ. ಅವತ್ತು ನಿಜವಾಗ್ಲೂ ಎದುರುಗಡೆ ಹೇಳ್ಬಾರ್ದಾಗಿತ್ತು ಒಬ್ಬ ಮಗನಿಗೆ. ಎದುರುಗಡೆ ಇದ್ದಿದ್ರೆ ಖಂಡಿತವಾಗ್ಲೂ ನಾನು ಕ್ವಶನ್ ಮಾಡ್ತಾ ಇದ್ದೆ, ಕೇಳ್ತಾ ಇದ್ದೆ. ನೀವು ತಂದೆ ತಾಯಿ ಹೋಟೆಲ್ ಉಟ್ಬಿಟ್ಟು ಈ ಮಾತಾಡೋದಕ್ಕೆ ಹೆಂಗ್ ಧೈರ್ಯ ಬಂತು ನಿಮ್ಗೆ ಅಂತ ಹೀಗೆ ಕೇಳ್ತಾ ಇದ್ದಾರೆ. ಅದ್ಯಾವ ಶಾಸ್ತ್ರದಲ್ಲಿ ಬರ್ದಿತ್ತು ಅಂತೀರಿ? ಮೇಡಮ್ ಒಂದು ಮಾತು ಹೇಳ, ಯಾವುದೇ ತಂದೆ ತಾಯಿನೂ ಮಕ್ಕಳಿಗೆ ಕೆಟ್ಟದ್ದು ಮಾಡೋಕ್ಕೆ ಇಷ್ಟಪಡ್ತಾರಾ? ಇಲ್ಲ ಅಲ್ವಾ? ಏನೇ ಕಷ್ಟ ಇದ್ರೂ ಮಕ್ಕಳನ್ನ ಸಾಕ್ತಾರೆ. ಯಾವ ಗುರುಜಿ ನೀವು ನಂಬಿ ಆ ದೇವ್ರನ್ನ ನಂಬಬೇಕು. ನಿಜ, ದೇವ್ರು ಒಂದು ಅದು ನಾವು ಪ್ರಯತ್ನ ಪಟ್ಟು ದೇವ್ರನ್ನ ನಂಬಬೇಕು. ನಾವೇನು ಕೆಲಸ ಮಾಡಿದ್ರೆ ದೇವ್ರೇ ನನಗೆ ಐಶ್ವರ್ಯ ಕೊಡು ಅಂದ್ರೆ ಕೊಟ್ಬಿಡ್ತಾರಾ? ಕೆಲಸ ಮಾಡಬೇಕು, ನಮ್ಮ ಪ್ರಯತ್ನ ಇರಬೇಕು. ನಮ್ಮ ಪ್ರಯತ್ನ ಪಟ್ಟು ದೇವರೇ ಕಾಪಾಡು ಅಂದರೆ ಕಾಪಾಡ್ತಾರೆ. ಏನು ಈಗ ಸರಿ, ನನಗೆ ಇವಾಗ ಆಲ್ಮೋಸ್ಟ್ ಹೇಳ್ತೀನಿ, ಈಗ ಒಂದು ಏಜು ನಾನು ಈಗ ಹೋಗ್ಬಿಟ್ಟು ಬಸ್ಸಿಗೆ ಗುದ್ಬಿಟ್ರೆ ನಾನು ಸಾಯಲ್ಲ ಅಂತನಾ? ಹೌದಲ್ವಾ? ಗುರುಜಿ ಬಂದು ಹೇಳ್ಬಿಡ್ತಾರೆ ಹೋಗಮ್ಮಲ್ಲಿ ಬಸ್ಸಲ್ಲಿ ನಾನು ಹೋಗೋಕ್ಕಾಗುತ್ತಾ? ನನ್ನ ಬುದ್ಧಿ ನನ್ನ ಕೈಯಲ್ಲಿ ಇರಬೇಕು. ಎಲ್ಲರೂ ಇದನ್ನೇ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ಅವರು ಗುರುಜಿ ಅವರ ಮಾತನ್ನ ತಲೆಗೆ ಹಾಕೊಳ್ಳದೆ ತಂದೆ ತಾಯಿ ಜೊತೆನೇ ಇರಲಿ ಅನ್ನೋದು ಎಲ್ಲರೂ. ಖಂಡಿತವಾಗ್ಲೂ ನಾನು ಹೇಳೋದು ಒಂದೇ ಮಾತು, ಈ ತಂದೆ ತಾಯಿ ಜೊತೆಗಿದ್ರೆ ತುಂಬ ಚೆನ್ನಾಗೂ ಇರ್ತೀರಾ. ಅವ್ರು ಬಿಟ್ಟರೆ ಬೇರೆ ಯಾರೂ ಕಾಪಾಡೋಕ್ಕಾಗಲ್ಲ. ದಯವಿಟ್ಟು ತಂದೆ ತಾಯಿ ಜೊತೆ ಇರಿ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಚಂದನ ಮ್ಯಾಮ್. ಸೂಪರ್ ಮೇಡಮ್, ಥ್ಯಾಂಕ್ ಯು. ನೋಡ್ತೀವಿ ಯಾರು ಇಷ್ಟ ಆಗ್ತಾರೆ? ಪ್ರತಾಪ್ ಏನಕ್ಕೆ ರೀ? ಸ್ವಲ್ಪ ಮುಂದೆ ಪ್ರಾಂಪ್ಟ್ ಆಗಿದ್ದಾನೆ ಅಂತ ಅನಿಸ್ತಾ ಇದೆ. ಪ್ರಾಂಪ್ಟ್ ಆಗಿದ್ದಾರೆ. ಎಲ್ಲರೂ ತಪ್ಪು ಮಾಡ್ತಾರೆ, ಸಹಜ. ತಪ್ಪನ್ನ ಒಪ್ಕೊಂಡು ಪ್ರಾಯಶ್ಚಿತ್ತ ಮಾಡ್ಕೊಳೋದು. ನಿನ್ನೆ ಎಪಿಸೋಡ್ ನೋಡಿದ್ರಿ? ನೇನೆ ನೋಡಿಲ್ಲ. ಗುರುಜಿ ಅವ್ರು ಬಂದು ಹೇಳಿದಾರಲ್ರಿ, ನೀವು ತಂದೆ ತಾಯಿ ಜೊತೆ ದೂರ ಇರಬೇಕು ಅಂತ ಏನೋ ಹೇಳಿದ್ರು. ದೂರ ಇದ್ರೆ ಚೆನ್ನಾಗಿರ್ತೀಯಾ, ಹತ್ರ ಹೋದ್ರೆ ಕೆಟ್ಟೋಗ್ತೀಯಾ ಅಂತ. ಅದೇ ತಂದೆ ತಾಯಿ ಜೊತೆ ಹೋಗಿ ಏಸಿಗೆ ಆಗ್ತೀಯಾ, ದೂರ ಹೋಗಿ ಒಳ್ಳೆಯವನಾಗ್ತೀಯ ಅಂತ ಈ ಸ್ಟೇಟ್ಮೆಂಟ್ ಚೆನ್ನಾಗಿದೆ. ಇಲ್ಲ, ನನಗೇನೋ ತಪ್ಪು ಅನ್ನಿಸ್ತಪ್ಪ. ಗುರುಜಿ ಮಾತು ಕೇಳ್ಬೇಕಂತೀರ? ಕೇಳಬಾರ್ದು ಎಲ್ಲರೂ. ತಂದೆ ತಾಯಿ ಮಾತು, ತಂದೆ ತಾಯಿ ಬಿಟ್ಟಿರುವಂಥದ್ದು ಅದಂತ ಜ್ಯೋತಿಷ. ಅದೇನೆ ತಪ್ಪು. ನಿಮ್ಮ ಓಟು? ಪ್ರತಾಪ್. ಸಂಗೀತ ವಿನಯ್ ಅವರು ಇದಾರಲ್ವ, ಅವ್ರಿಗೇನಂತೀರ? ಸಂಗೀತ ಲೇಡೀಸಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರಿಗೂ ಹಾಕಿದೀವಿ, ಇವ್ರಿಗೂ ಹಾಕಿದೀವಿ. ನೋಡೋಣ ಲಾಸ್ಟ್ವರೆಗೂ. ಫೈಟ್ ಕೊಡ್ತಾರೆ ಅವರು. ಸಂಗೀತ. ಸುದೀಪ್ ಸರ್ ಯಾವ ಥರ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನೋಡಿಸ್ತಾರೆ? ಸುದೀಪ್ ಸರ್ಗೋಸ್ಕರನೇ ನೋಡೋದು ನಾವು. ನಿಮ್ಮ ಓಟು? ಪ್ರತಾಪ್. ಓಕೆ, ಥ್ಯಾಂಕ್ ಯು. ಓಕೆ. ನೋಡ್ತೀರಿ? ಹೌದು. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ಏನಕ್ಕೆ ರೀ? ಏನಕ್ಕಂತ ಹೇಳಿದ್ರೆ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಅದಕ್ಕೆ.
ಇತ್ತೀಚೆಗೆ ಡಲ್ ಆಗ್ತಾ ಇದ್ದಾರೆ, ಸಂಗೀತ ಮತ್ತು ವಿನಯ್ ಅವ್ರದ್ದು ಆಟನೇ ಜೋರಾಗ್ತಾ ಇದೆ ಅಂತ, ಮೊದಲಿನ ಥರ ಆಡ್ತಾ ಇಲ್ಲ ಅಂತ. ಮೊದಲ ಥರನೂ ಈಗಲೂ ಹಾಗೆ ಆಗ್ತಾ ಇದೆ. ಸಂಗೀತ ಅವರಿಂದ ದೂರ ಹೋಗ್ತಾ ಇದ್ದಾರೆ. ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಏನಿಲ್ಲ, ಅವರು ಚೆನ್ನಾಗಿ ಆಡ್ತಾರೆ. ನಿನ್ನೆ ಸ್ವಾಮೀಜಿ ಅವ್ರು ಬಂದಿದ್ರು. ಎಪಿಸೋಡ್ ನೋಡಿ ಸ್ವಾಮೀಜಿ ಅವರು ಡ್ರೋನ್ ಪ್ರತಾಪ್ ಅವ್ರಿಗೆ ಹೇಳಿದ್ರು, ತಂದೆ ತಾಯಿ ಜೊತೆ ಇರಬೇಡ, ಗಂಡಾಂತರ ಇದೆ ನಿನಗೆ ಅಂತಂದ್ರು. ಇರಬೇಕಾ ಇರಬಾರ್ದು ಅಂತೀರ? ಇರಬೇಕು, ಜ್ಯೋತಿಷ್ ನಂಬೇಕಾ ನಂಬಾರ್ದು? ನಂಬಾರ್ದು. ಈಗ ಹೇಳಿದ್ರಲ್ರಿ, ಮತ್ತೆ ತಂದೆ ಜೊತೆ ಹೋದರೆ ನಿನಗೆ ಕೆಟ್ಟ ಹೆಸರು ಬರುತ್ತೆ, ದೂರ ಇದ್ರೇ ಒಳ್ಳೆಯವನಾಗಿರ್ತೀಯ ಅಂತ. ಹಾಂ, ಏನಂತೀರ ಸ್ವಾಮೀಜಿ ಸ್ಟೇಟ್ಮೆಂಟ್ಗೆ? ಏನು ಹೇಳೋದು, ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ನಿಮ್ಮ ಓಟು? ಕಾರ್ತಿಕ್ ಅವರು. ಮತ್ತು ವಿನಯ್ ಸಂಗೀತ ಅವರು ಗೆಲ್ಲಲ್ವಾ ಅವರು? ಥ್ಯಾಂಕ್ ಯು. ನೋಡ್ತೀರಿ? ನಾನು ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಪ್ರತಾಪ್, ವರ್ತೂರ್ ಸಂತೋಷ್. ವರ್ತೂರ್ ಸಂತೋಷ್ ಅವರು ಆಟ ಆಡ್ತಾ ಇದ್ದಾರಾ? ಆಡ್ತಿಲ್ಲ, ಏನೋ ಮೈಂಡ್ ಅಪ್ಸೆಟ್ ಮಾಡ್ಕೊಂಡಿದ್ದಾರೆ, ಗೊತ್ತಿಲ್ಲ. ಮತ್ತು ಓಟ್ ಅವ್ರಿಗೆ ಹಾಕ್ತೀರಾ? ಫ್ಯಾನ್ ಅವ್ರು ನಾವು. ಅಲ್ಲಿ ಫ್ಯಾನ್ ಆಗಿದ್ರೆ ಹೆಂಗಿದ್ರು ಓಟ್ ಹಾಕ್ಬೋದಾ? ಹಿಂದಿರು ಓಟ್ ಹಾಕಂಗಿಲ್ಲ, ಹಾಂ. ಆದರೆ ಹಳ್ಳಿ ರೈತರಲ್ವಾ, ಅದು ಕಾರಣದಿಂದ ಓಟ್ ಹಾಕ್ತಿದ್ದಾರೆ. ಸುದೀಪ್ ಸರ್ ಮೊನ್ನೆ ಕ್ಲಾಸ್ ತೊಗೊಂಡ್ರು, ನಿಮ್ಮನ್ನು ನಂಬ್ಕೊಂಡು ಓಟ್ ಹಾಕ್ತಾ ಇದ್ದಾರೆ, ಗೇಮ್ ಆಡ್ರಿ ಅಂತ. ತಿದ್ಕೊಂತಾರೆ. ಹಾಂ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಅವನು ಇನ್ನೋಸೆಂಟಾಗಿ ಆಡ್ತಿದ್ದಾನೆ, ಇವಾಗ ಸ್ವಲ್ಪ ಚೇಂಜ್ ಆಗಿದ್ದಾನೆ. ಹಾಂ ಇವಾಗೆಲ್ಲ ಜೊತೆ ಬೆರಿತಾ ಇದ್ದಾನೆ. ಹಾಂ. ಡ್ಯಾನ್ಸ್ ಮಾಡ್ತವ್ರೆ, ಕೂಗಾಡ್ತವ್ರೆ. ಹಾಂ. ಫುಲ್ ಚೇಂಜ್ ಆಗಿದ್ದಾರೆ. ನೋಡ್ಬೇಕು, ಮತ್ತೆ ಬೇರೆ ಗುರುಜಿ ಬಂದು ಹೇಳಿದ್ದಾರೆ, ಮತ್ತೆ ಅಪ್ಸೆಟ್ ಆಗ್ತಾನೆ ಏನೋ ಗೊತ್ತಿಲ್ಲ. ಗುರುಜಿ ಬಗ್ಗೆ ಏನಂತೀರಾ ಆ ಸ್ಟೇಟ್ಮೆಂಟು? ಒಬ್ಬ ಮಗ 3 ವರ್ಷ ಬಿಟ್ಟಿರೋಂಥವನಿಗೆ ಮತ್ತೆ ಅದೇ ತಂದೆ ತಾಯಿನ ಬಿಟ್ಟಿರೋ ಅಂತಂದ್ರೆ ಹೇಗಾಗುತ್ತೆ? ಸಹಿಸ್ಕೊಂಡು ತುಂಬ ಕಷ್ಟ. ಗುರುಜಿ ಮಾತು ನಂಬೇಕಂತೀರಾ? ಹೇಳಕ್ಕಾಗಲ್ಲ, ತಂದೆ ತಾಯಿನ ಬಿಟ್ಟಿರುವಂಥದ್ದು ಜ್ಯೋತಿಷ ಇರುತ್ತಾ ಅಂತ? ಗೊತ್ತಿಲ್ಲ ಸರ್. ಆ ಥರ ಗಂಡಾಂತರ ಇರುತ್ತಾ ಅಂತ? ಒಂದೊಂದು ನಿಜ ಇರುತ್ತೆ, ಒಂದೊಂದು ಸುಳ್ಳು ಇರ್ತವೆ, ಹೇಳೋಕ್ಕಾಗಲ್ಲ ಯಾರು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಮತ್ತೆ ತಂದೆ ತಾಯಿನ ಬಿಟ್ಟಿರ್ಬೇಕಂತೀರಾ? ಈಗ ಬೇಡ, ಅದು ತಪ್ಪು. ಹಾಂ. ಕೆಲಸಕ್ಕಿಂತ ತಂದೆ ಕೈಂತಕ್ಕೆ ಕೆಲಸ ಏನಿಲ್ಲ, ಅದಿನಾದ್ರು ಏನೋ ಮಾಡ್ಕೊಬೋದು ಆರಾಮಾಗಿ. ಹಾಂ. ಕೈ ಕಾಲು ಏನೆಲ್ಲ ಸಾಧನೆ ಮಾಡ್ಬೋದು, ತಂದೆ ತಾಯಿನ ಪಡ್ಕೊಳಕ್ಕಾಗತ್ತಾ ಅಂತ? ಅವ್ರು ಬಿಟ್ಟು ಏನೋ ಸಾಧನೆ ಮಾಡೋದು ಅವ್ರಿಗೋಸ್ಕರ ಸಾಧನೆ ಮಾಡೋದು. ಅವರೇ ಇಲ್ಲ ಅಂದರೆ ಸಾಧನೆ ಮಾಡೋದು ವೇಸ್ಟ್ ಎಸ್ ಅಲ್ವಾ? ಎಸ್. ಫೈನಲ್ ಯಾರು ಗೆಲ್ತಾರಂತೀರಾ? ಫೈನಲು ವಿನಯ್ ವಿನಯ್ ಬರ್ಬೋದು. ಸಂಗೀತ ಆ ಕಡೆನೂ ಆಡ್ತಾಳೆ, ಈ ಕಡೆನೂ ಆಡ್ತಾಳೆ. ನೋಡ್ಬೇಕು, ವಿನಯ್ ಬರ್ಬೋದು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ತಾರೆ. ಒಂದೊಂದು ಕೌಂಟ್ರು ಚೆನ್ನಾಗಿ ಕೊಡ್ತಾರೆ. ಒಂದೊಂದು ಮಾತು ಒಂದೊಂದು ಅರ್ಥ ಇರುತ್ತೆ ಅವ್ರದಲ್ಲಿ. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರಂತೀರಿ? ಯಾರು ಮನೆಗೆ ಹೋಗ್ತಾರೆ ಈ ವಾರ? ಮೈಕಲ್ ಹೋಗ್ಬೋದು ಅಂತ. ಮೈಕಲ್ ಅವರು ಹೋಗ್ತಾರೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಅವ್ರು ಫುಲ್ ಕಾಮಿಡಿಯಾಗಿ ಎಂಜಾಯ್ ಮಾಡ್ಕೊಂಡು ಆಡ್ತಿದ್ದಾರೆ. ಅವರು ಸೋತ್ರು ಸರಿ, ಗೆದ್ದು ಸರಿ ಥರ ಇದ್ದಾರೆ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದಾರೆ. ಹಾಗೆ ಆಡಬೇಕು ಮೇಯ್ನು. ಎಸ್. ಕಾಮಿಡಿ ಇಷ್ಟ ಆಗ್ತಾ ಇದೆ. ಹಾಂ, ಇಷ್ಟ ಆಗ್ತದೆ. ಕಪ್ಗೋಸ್ಕರನೇ ಆಡ್ಬೋದು. ಹೋಯ್ತು ಎಂಜಾಯ್ ಮಾಡಬೇಕು, ಬರಬೇಕು, ಆರಾಮಾಗಿ ಆಡಬೇಕು. ಥ್ಯಾಂಕ್ ಯು. ನಿಮ್ಮ ಹೆಸರು? ರೋಹಿತ್. ಸೂಪರ್. ಯಾರು ಇಷ್ಟ ಆಗ್ತಾರೆ? ನನಗೆ ಕಾರ್ತಿಕ್ ಅವರು. ವಿನಯ್ ಎಲ್ಲರೂ ಇಷ್ಟ ಆಗ್ತಾರೆ. ಗೆಲ್ಬೇಕು ಅಂದರೆ ಕಾರ್ತಿಕ್ ಬರಲಿ ಅಂತ. ವಿನಯ್ ಮತ್ತು ಸಂಗೀತ ನಡುವೆ ಕಾರ್ತಿಕ್ ಅವರು ಸಣ್ಣ ಆಗ್ತಾ ಇದ್ದಾರೆ. ಅವ್ರ ಹೆಸರು ಎಲ್ಲಿ ಕೇಳಿ ಬರ್ತಾ ಇಲ್ಲ. ಅವರಿಬ್ಬರದೇ ಅಗ್ರೆಸಿವ್ ಜಾಸ್ತಿ ಆಗ್ತಾ ಇದೆ ಅಂತ. ಆದರೆ ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು. ಕಾರ್ತಿಕ್ ಅವರು ಯಾರ ಬಗ್ಗೆನೂ ಅವ್ರ ಮೇಲೆ ಯಾರ ಬಗ್ಗೆನೂ ಅವ್ರು ಮಾತಾಡ್ತಾ ಇಲ್ಲ. ಅಂದರೆ ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಸುಮ್ಮನೆ ಅವ್ರನ್ನ ಇವರು ಕೆಳಗೆ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಚೆನ್ನಾಗಿ ಆಡ್ತಾ ಇದ್ದಾರೆ. ಸಂಗೀತ ಅವ್ರ ಜೊತೆ ಜಗಳ ಆಡ್ಕೊಂಡು ನಾನು ಈಗೋ ಇದೆ ಅಂತೇಳಿ ದೂರ ಆಗ್ತಾ ಇದ್ದಾರಲ್ವ? ಒಬ್ಬ ಗುಡ್ ಫ್ರೆಂಡ್. ಏನಂತೀರ? ಆಟ ಆದ್ಮೇಲೆ ಎಲ್ಲ ಆಟ ಆದ್ಮೇಲೆ ಅದೆಲ್ಲ ಸರ್ವೇ ಸಾಮಾನ್ಯ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಸೈಲೆಂಟ್. ನಿನ್ನೆ ಎಪಿಸೋಡ್ ನೋಡಿದ್ರಮ್ಮ? ನಿನ್ನೆ ಪ್ರೋಮೋ ಎಪಿಸೋಡು ಗುರುಜಿ. ಒಬ್ಬ ಮಗ ತಂದೆ ತಾಯಿನ ಬಿಟ್ಟು 3 ವರ್ಷ ಆಲ್ರೆಡಿ ಇದ್ದಾನೆ, ಮತ್ತೆ ನೀನು ತಂದೆ ತಾಯಿ ಜೊತೆ ಇರಬೇಡ, ದೂರ ಇರು, ಒಳ್ಳೇದಾಗತ್ತಂದ್ರೆ ದೂರ ಇರ್ಬೇಕಂತೀರ? ಅವ್ರು ಇಷ್ಟ. ಹೇಳಿ ಸರ್, ನೀವು ಅಂದ್ರೆ ಅದೇನೋ ಗಂಡಾಂತರ ಇದೆ ಅಂದ್ರೆ ತಂದೆ ತಾಯಿನ ಬಿಟ್ಟು ದೂರ ಇರಬೇಕಾ? ಅಂದ್ರೆ ಒಳ್ಳೇದಾಗ್ತದೆ. ದೂರದಿಂದ ಅಪ್ಪ ಅಮ್ಮ ಚೆನ್ನಾಗಿರ್ಲಿ ಬಿಡು ಅಂತ ಅನ್ಬೋದಲ್ಲ. ಇವಾಗ ಚೆನ್ನಾಗಿರ್ತೀವಿ ಅಂದರೆ ದೂರದಲ್ಲಿ ಚೆನ್ನಾಗಿರಲಿ ಬಿಡು. ಫೋನ್ ಕಾಂಟ್ಯಾಕ್ಟ್ ಇದೆ, ಎಲ್ಲ ಇದೆಯಲ್ವಾ. ದೂರದಿಂದನೇ ಮಾತಾಡ್ಕೊಂಡು ಚೆನ್ನಾಗಿರ್ಲಿ, ಅವ್ರು ಅಲ್ಲಿ ಚೆನ್ನಾಗಿರಲಿ, ನಾವು ಇಲ್ಲಿ ಚೆನ್ನಾಗಿರೋಣ ಅಷ್ಟೇ. ಒಬ್ಬ ತಂದೆ ತಾಯಿ ಮಗ ದೂರ ಇರೋದು ಏನು ತಪ್ಪೇನಿಲ್ಲ ಸರ್. ಈಗ ಎಷ್ಟು ಜನ ಇಲ್ಲ ಆ ಥರ ಅಲ್ವಾ? ಆಲ್ಮೋಸ್ಟ್ ಎಲ್ಲರೂ ಆ ಥರನೇ ಇರೋದು. ಏನು ಮಾಡೋಕ್ಕಾಗಲ್ಲ, ಜೀವನ ಇರೋದೇ ಹಂಗೆ. ಗುರುಗಳ ಮಾತು ನಂಬೇಕಂತೀರಾ? ನಂಬಬೇಕು ಅಂತೇನಿಲ್ಲ, ಹಂಗಿದ್ರೆ ಹಂಗೆ ಆಗಲಿ.
ಈ ಸಲ ಯಾರು ಗೆಲ್ತಾರಂತೀರ? ಏನು ಕಾರ್ತಿಕ್ ಗೆಲ್ಲಬೇಕು ಅಂತ. ಕಾರ್ತಿಕ್ ಅವರು. ಕಾರ್ತಿಕ್, ಆಮೇಲೆ ಅವಳು ಬೆಂಕಿ ತನಿಷಾ ಕುಪ್ಪಂಡ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಚೆನ್ನಾಗಿ ಆಡ್ತಾರೆ, ಪರವಾಗಿಲ್ಲ. ಇದರಲ್ಲಿ ಡಮ್ಮಿ ಆಟ ಇಲ್ಲ, ಪರವಾಗಿಲ್ಲ. ಈ ವಾರ ಯಾರು ಎಲಿಮಿನೇಟ್ ಯಾರಾಗ್ತಾರೆ? ಸರಿಯಾಗಿ ನೋಡಿಲ್ಲ, ಸಾರಿ. ಓಕೆ, ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾ ಇದ್ದಾರೆ? ಸುದೀಪ್ ಇಸ್ ಬೆಸ್ಟ್. ಚೆನ್ನಾಗಿದೆ ಅವರು ಪ್ರತಿ ವಾರ ಪಂಚಾಯತ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೂಪರ್ ಅವರು. ಬಿಗ್ ಬಾಸ್ ಇರೋದೇ ಸುದೀಪ್ ಇಂದ, ಬಿಗ್ ಬಾಸ್ ಆ ಶೋ ಇರೋದೇ ಸುದೀಪ್ ಇಂದ. ಸರಿ, ಥ್ಯಾಂಕ್ ಯು ಸರ್. ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಥ್ಯಾಂಕ್ ಯು. ತುಂಬ ಇಷ್ಟ. ಬರುತ್ತೆ, ಟಿವಿ ಬರುತ್ತೆ ಗ್ಯಾರಂಟಿ. ಯಾರು ಇಷ್ಟ ಆಗ್ತಾರೆ? ಪ್ರತಾಪ್ ಏನಕ್ಕೆ ರೀ? ಅವನು ತಂದೆ ತಾಯಿಯಿಂದ ದೂರ ಇದ್ದ, ಇವಾಗ ಜನಕ್ಕೆ ಏನು ಅನ್ನೋದು ಅರ್ಥ ಮಾಡಿಸ್ಬಿಟ್ಟು ಈಗ ಅವನು ಏನು ಅಂತ ಗೊತ್ತಾದ್ಮೇಲೆ ಅವನಿಗೆ ಒಂದು ಒಳ್ಳೆ ಜೀವನ ಸಿಗಲಿ ಅಂತ ಬಿಗ್ ಬಾಸ್ನವರು ಸಪೋರ್ಟ್ ಮಾಡ್ತಿದ್ದಾರೆ. ಹಂಗಾಗಿ ನನಗೆ ಇಷ್ಟ ಆಗ್ತಾನೆ. ಸ್ವಲ್ಪ ರಿಯಲ್ ಆಗಿದ್ದಾನೆ ಅಂತ ಅನ್ಸುತ್ತೆ ನನಗೆ ಅವ್ನು ನೋಡಿದ್ರೆ. ಹೊರಗಡೆ ಇದ್ದಾಗ ಫೇಕು ಅದೆಲ್ಲ ಏನೆಲ್ಲ ಕತೆ ಕಟ್ಟೋದು ಅಲ್ವಾ, ನ್ಯೂಸ್ ಎಲ್ಲ ಇತ್ತಲ್ವಾ, ಹಾಗಾಗಿ ನಮಗೂ ಹಂಗೆ ಅನಿಸ್ತಿತ್ತು. ಈಗ ಅವನು ಏನು ಅನ್ನೋದು ಗೊತ್ತಾಗಿದೆ ಅಲ್ವಾ, ಹಂಗಾಗಿ ನಮ್ಮ ಸ್ವಲ್ಪ. ನಿನ್ನೆ ಎಪಿಸೋಡ್ ನೋಡಿದ್ರೆ ಮೇಡಮ್? ನೆನ್ನೆ ನೋಡಿದೆ, ಗುರುಗಳು ಎಸ್, ಬಂದಿದ್ದಾರೆ. ಅಷ್ಟು ಅವ್ರ ಗುರುಗಳು ಹೇಳಿದ್ ಸರಿ ಅಂತೀರಾ? ಹೌದು, ಅವ್ರು ಇರೋದು ಇದ್ದಂಗೆ ಹೇಳಿರ್ತಾರೆ ಅಂತ ಅನ್ಕೊಳ್ತೀನಿ, ನಂಬಿಕೆ ಇದೆ ನನಗೆ. ಡ್ರೋನ್ ಪ್ರತಾಪ್ ಅವರು ಈಗಾಗಲೇ 3 ವರ್ಷ ತಂದೆ ತಾಯಿನ ಬಿಟ್ಟಿದ್ದಾರೆ, ಮತ್ತೆ ಬಿಟ್ಟಿರ್ಬೇಕು ನೀನು ಒಳ್ಳೆಯವನಾಗ್ತಿ ಅಂದ್ರೆ ಅವ್ನ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಂತಾನೆ ಹೇಳಿರ್ತಾರೆ. ತಂದೆ ತಾಯಿನ ಬಿಟ್ಟು ಇರ್ಬೇಕಂತ ದೂರ ಇದ್ರೆ ಏನು ತೊಂದರೆ ಇಲ್ಲ ಅಲ್ವಾ. ಇವಾಗ ಎಷ್ಟೋ ಮಕ್ಕಳು ತಂದೆ ತಾಯಿ ಎಲ್ಲ ಓದಿಸಿ ಮಾಡಿನೂ ಬಿಟ್ಟೋಗೋರು ಇರ್ತಾರೆ. ಅವನು ಅದಕ್ಕೆ ಕೇಳ್ಕೊಂಡಲ್ವಾ ಗುರುಗಳ ಹತ್ರ, ನಾನು ಇಲ್ಲಿದ್ರೆ ಒಳ್ಳೇದಾ ಅಥವಾ ಫಾರಿನ್ಗೆ ಹೋಗಿದ್ರೆ ಒಳ್ಳೇದಾ ಅಂತ. ಹಂಗಿರೋ ಮಕ್ಕಳು ಎಷ್ಟೋ ಇದ್ದಾರೆ. ಅಲ್ಲಿಂದನೂ ತಂದೆ ತಾಯಿಗೆ ಸಪೋರ್ಟ್ ಮಾಡ್ಬೋದಲ್ವಾ. ತಂದೆ ತಾಯಿ ಜೊತೆ ಇರ್ಲಿಲ್ಲ ಅಂದ್ರೆ ಅದೆಂತ? ಇವಾಗ ಹಂಗ್ ತೀರಾ ಜೊತೆಲೇ ಇಲ್ಲ ಅಂದ್ರೂ ದೂರ ಇದ್ಕೊಂಡು ಇರ್ಬೋದು ಅಂತ. ಈಗಾಗಲೇ ಕುಗ್ಗದತ್ತ ಹುಡುಗ ತಂದೆ ತಾಯಿನ ಬಿಟ್ಟು ಮತ್ತೆ ಬಿಟ್ಟಿರ್ಬೇಕಂದ್ರೆ, ಆ ಎಪಿಸೋಡ್ ನೋಡಿದಾಗ ತುಂಬಾನೇ ನೋವು. ಮತ್ತೆ ಬಿಟ್ಟಿರ್ಬೇಕಂದ್ರೆ ಎಷ್ಟು ನೋವಾಗಿರ್ಬೇಕಂದ್ರೆ ಆಗುತ್ತಂತೀರಿ? ಅವ್ರ ತಂದೆ ತಾಯಿ ಬಿಟ್ಟಿರ್ತಾರಂದ್ರೆ ನಡ್ಕೊಂಡ್ರೆ ಏನಾರೋ ಇಬ್ರಿಗೂ ಒಳ್ಳೇದಾಗೋದಿದ್ರೆ ಅವ್ನು ಹಂಗಿದ್ರೇನೆ ಒಳ್ಳೇದು ಅಂತ. ಜ್ಯೋತಿಷ್ ನಂಬೇಕಂತೀರಾ? ಹೌದು, ಗುರುಗಳು ನಾನು ನಂಬ್ತೀನಿ, ಗುರುಗಳನ್ನ ನಂಬ್ತೀನಿ. ನೆಕ್ಸ್ಟ್ ಇನ್ನು ಅವ್ರ ಗುರುಗಳದ್ದು ಜ್ಯೋತಿಷನು ನೋಡಬೇಕು ಅಂತ. ಮತ್ತೆ ಟೆಲಿಕಾಸ್ಟ್ ಆಗ್ತಾ ಇದೆ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ವಿನಯ್ ಮತ್ತು ಸಂಗೀತ ಅವ್ರ ಬಗ್ಗೆ ಏನಂತೀರಿ? ಸರ್ ಅವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಇಷ್ಟ ಇಲ್ಲ. ಯಾಕ್ರಿ? ಅದು ಈಗ ಜಾಸ್ತಿ ನೋಡಿಲ್ಲ, ಕಂಟಿನ್ಯೂಟಿ ನೋಡಿಲ್ಲ ಅಂದ್ರೆ ಅವ್ರಿಬ್ರಿಂದ. ಯಾಕೆ ಜಗಳ? ಹ್ಯಾಪಿ ಬಿಗ್ ಬಾಸ್ ಅಂತ ಇಟ್ಬಿಟ್ಟು ಬರೀ ಜಗಳ ತೋರಿಸ್ತಿರ್ತಾರಲ್ಲ, ಒಂಥರ ತುಂಬ ಮನಸ್ಸಿಗೂ ಕಿರಿಕಿರಿ ಆಗುತ್ತೆ. ಎಲ್ಲನೂ ಮರೆತು ನೋಡ್ಬೇಕು ಅಂದ್ಕೊಂಡು ಕೂತಿರ್ತೀವಿ ಚಾನೆಲ್ ಮುಂದೆ. ಇವರು ಮತ್ತು ಅಲ್ಲೂ ಅದೇ ನೋಡಬೇಕು ಅಂದಾಗ ಬೇಜಾರಾಗ್ಬಿಡುತ್ತೆ. ಹಂಗಾಗಿ ಅದೊಂದು ಇಷ್ಟ ಆಗಿಲ್ಲ. ಹೆಸರೇ ಚೇಂಜ್ ಮಾಡ್ಬೋದಿತ್ತು, ಅವ್ರು ಹ್ಯಾಪಿ ಬಿಗ್ ಬಾಸ್ ಅನ್ನೋದನ್ನ ಇನ್ನೂ ಖುಷಿಯಾಗಿ ತೋರಿಸ್ಬೋದಿತ್ತು ಅಂತ ನನಗೆ ಅನಿಸುತ್ತೆ. ಕಾರ್ತಿಕ್ ಅವ್ರ ಬಗ್ಗೆ ಏನಂತೀರ? ಕಾರ್ತಿಕ್ ಬಗ್ಗೆ ನನಗೆ ಅಷ್ಟೇ. ತನಿಷಾ ಕುಪ್ಪಂಡ ಬೆಂಕಿ, ಬಿಗ್ ಬಾಸ್ನ ಬೆಂಕಿ. ಪರವಾಗಿಲ್ಲ, ಅವರು ಮತ್ತೆ ವರ್ತೂರ್ ಸಂತೋಷ್ ಅವರೆಲ್ಲ ಪರವಾಗಿಲ್ಲ. ತುಕಾಲಿ ಸಂತೋಷ ಅವರು ಪರವಾಗಿಲ್ಲ, ಕಾಮಿಡಿ ವರ್ಕ್ ಆಗುತ್ತೆ. ಅವ್ರೇನು ಮಾಡೇ ಇಲ್ಲ ಹೇಳ್ಬೇಕಂದ್ರೆ. ಡ್ರೋನ್ ಪ್ರತಾಪ್ ಅವ್ರಿಗೆ ಬರೀ ಕಣ್ಣೀರಿಂದನೇ ಮರಳಾಗ್ಬಿಟ್ರು ಅಂತ ಆ ಥರ ಏನು ಅನಿಸ್ತಿಲ್ಲ ಸರ್. ರಿಯಲ್ ಆಗಿರೋರಿಗೆ, ತಂದೆ ತಾಯಿಯಿಂದ ದೂರ ಇರೋರಿಗೆ ಗೊತ್ತಾಗುತ್ತಲ್ವಾ ಎಷ್ಟು ಕಷ್ಟ ಆಗುತ್ತೆ ಅಂತ. ಹಂಗಾಗಿ ನಿಮ್ಮ ಓಟು? ಪ್ರತಾಪ್. ಥ್ಯಾಂಕ್ ಯು. ನಿಮ್ಮ ಹೆಸರು? ರಾಧಿಕಾ.